ಕರ್ಮ ವಿಪಾಕ ಅಂದರೆ ಕರ್ಮದ ಫಲ ನಮ್ಮ ಅನ್ವೇಷಣೆಯಲ್ಲಿ ನಾವು ಜೀವನವನ್ನು ನಿಯಂತ್ರಿಸುವ ಅಚಲ ನಿಯಮಗಳನ್ನು ಅರ್ಥಮಾಡಿಕೊಂಡಿದ್ದೇವೆ. ಪ್ರಳಯ ಕುರಿತು ತಿಳಿದುಕೊಂಡು ನಾವು ಸೃಷ್ಟಿಯ ಅಂತಿಮ ಸ್ಥಿತಿಯನ್ನೂ ಕಂಡಿದ್ದೇವೆ. ಆದರೆ ಒಂದು ಪ್ರಶ್ನೆ ಉದ್ಭವಿಸುತ್ತದೆ. ಈ ಸೃಷ್ಟಿ ಮತ್ತು ವಿಸರ್ಜನೆಯ ನಡುವಿನ ಆ ವಿಶಾಲವಾದ ಮಹಾಕಾಲವೇನು? ಕಾಲ ಮತ್ತು ಕರ್ಮ ಎರಡನ್ನೂ ಮೀರಿದ ಅಸ್ತಿತ್ವದ ಸ್ಥಿತಿ ಇದೆಯೇ? ಇಂದು ನಾವು ಭವಿಷ್ಯ ಪುರಾಣದ ಅತ್ಯಂತ ಆಳವಾದ ತಾತ್ವಿಕ ಅಧ್ಯಾಯಗಳಲ್ಲಿ ಒಂದನ್ನು ಅನ್ವೇಷಿಸುತ್ತಿದ್ದೇವೆ. ವಿಷ್ಣುವಿನ ಯೋಗನಿದ್ರದ ರಹಸ್ಯ. ಈ ನಿರೂಪಣೆಯ ಮೂಲಕ ನಾವು ತಿಳಿದುಕೊಳ್ಳುತ್ತೇವೆ, ಯೋಗನಿದ್ರವು ಬ್ರಹ್ಮಾಂಡದ ಕೇಂದ್ರಬಿಂದುವಾಗಿ ಹೇಗೆ ಕಾರ್ಯನಿರ್ವಹಿಸುತ್ತದೆ, ನಮ್ಮ ಸಾಮಾನ್ಯ ನಿದ್ರೆ ಮತ್ತು ಆಧ್ಯಾತ್ಮಿಕ ನಿದ್ರೆಯ ನಡುವಿನ ಸಂಬಂಧ. ಈ ಸ್ಥಿತಿಯನ್ನು ಅರ್ಥಮಾಡಿಕೊಳ್ಳುವುದರಿಂದ ನಾವು ಕರ್ಮಬಂಧನ ಮತ್ತು ಪ್ರಳಯದ ಭಯದಿಂದ ಹೇಗೆ ಮುಕ್ತರಾಗಬಹುದು. ಸಮಯದ ಮಿತಿಗಳನ್ನು ಮೀರಿ ಪ್ರಜ್ಞೆಯ ಆಳಕ್ಕೆ ಪ್ರವೇಶಿಸಲು ಸಿದ್ಧರಾಗಿ. ಹಾಗಾದರೆ ಈ ಅದ್ಭುತ ಪ್ರಯಾಣವನ್ನು ಪ್ರಾರಂಭಿಸೋಣ. ಕಲಿಯುಗದ ತಾತ್ವಿಕ ಭೂದೃಶ್ಯ. ಕಲಿಯುಗದ ಸ್ವರೂಪ, ಧರ್ಮದ ಅವನತಿ ಮತ್ತು ಪಾಪದ ಆಳ್ವಿಕೆ. ಭವಿಷ್ಯ ಪುರಾಣದ ಈ ಪ್ರಯಾಣದಲ್ಲಿ ನಾವೊಂದು ಮಹತ್ವದ ಹಂತಕ್ಕೆ ಬಂದಿದ್ದೇವೆ. ಇಲ್ಲಿ ಇತಿಹಾಸ, ಧರ್ಮ ಮತ್ತು ವಿಧಿ ಒಂದಾಗುತ್ತವೆ. ಹಿಂದಿನ ಭಾಗಗಳಲ್ಲಿ ನಾವು ಕರ್ಮವಿಪಾಕದ ನಿಯಮವನ್ನು ಮತ್ತು ಪ್ರಳಯದ ತತ್ವವನ್ನು ತಿಳಿದುಕೊಂಡಿದ್ದೇವೆ. ಆದರೆ ಈಗ ಪ್ರಶ್ನೆ: ಕಲಿಯುಗದ ಉದ್ದೇಶ ಕೇವಲ ವಿನಾಶವೇ? ಇಲ್ಲ. ಈ ಕತ್ತಲೆಯ ನಡುವೆ ಭವಿಷ್ಯ ಪುರಾಣವು ಒಂದು ದೈವೀ ಹವಸೆಯನ್ನು ನೀಡುತ್ತದೆ. ಧರ್ಮ ಸಂಸ್ಥಾಪನೆ ಅಂದರೆ ಧರ್ಮದ ಮರುಸ್ಥಾಪನೆ. ಪುರಾಣಗಳಲ್ಲಿ ಕಾಲವನ್ನು 4 ಯುಗಗಳಾಗಿ ವಿಂಗಡಿಸಲಾಗಿದೆ: ಸತ್ಯಯುಗ, ತ್ರೇತಾಯುಗ, ದ್ವಾಪರಯುಗ ಮತ್ತು ಕಲಿಯುಗ. ಸತ್ಯಯುಗದಲ್ಲಿ ಧರ್ಮ 4 ಸ್ತಂಭಗಳ ಮೇಲೆ ನಿಂತಿದೆ: ಸತ್ಯ, ಕರುಣೆ, ತಪಸ್ಸು ಮತ್ತು ದಾನ. ಪ್ರತಿ ಯುಗದೊಂದಿಗೆ ಈ ಸ್ತಂಭಗಳು ಕಡಿಮೆಯಾಗುತ್ತವೆ. ಕಲಿಯುಗದಲ್ಲಿ ಧರ್ಮ ಮುಖ್ಯವಾಗಿ ಒಂದೇ ಸ್ತಂಭದ ಮೇಲೆ ಉಳಿಯುತ್ತದೆ: ದಾನ ಮತ್ತು ನಾಮಜಪ. ಇದು ಭಕ್ತಿಯ ಸಾರವಾಗಿದೆ. ಈ ಯುಗದಲ್ಲಿ ಮಾನವರು ಭೌತಿಕ ಸುಖಗಳಲ್ಲಿ ಸಿಕ್ಕಾಕಿಕೊಂಡು ತಮ್ಮ ಮೂಲ ಉದ್ದೇಶವಾದ ಆತ್ಮಸಾಕ್ಷಾತ್ಕಾರವನ್ನು ಮರೆತುಬಿಡುತ್ತಾರೆ. ಸತ್ಯದ ಕೊರತೆ ಉಂಟಾಗುತ್ತದೆ. ಜನರು ಸುಳ್ಳು ಮತ್ತು ವಂಚನೆಯನ್ನು ಸಾಮಾನ್ಯವಾಗಿ ಸ್ವೀಕರಿಸುತ್ತಾರೆ. ಕರುಣೆ ಕಡಿಮೆಯಾಗುತ್ತದೆ. ಸ್ವಾರ್ಥ ಹೆಚ್ಚಾಗುತ್ತದೆ. ಬದುಕಿ ಮತ್ತು ಬದುಕಲು ಬಿಡಿ ಎಂಬ ತತ್ವದ ಬದಲು ನನ್ನದೇ ಲಾಭ ಎಂಬ ಮನೋಭಾವ ಮೇಲ್ಗೈ ಸಾಧಿಸುತ್ತದೆ. ಸ್ವಯಂ ನಿಯಂತ್ರಣ ಮತ್ತು ತಪಸ್ಸಿನ ಬದಲು ಭೋಗ ಮತ್ತು ಆಲಸ್ಯ ಹೆಚ್ಚಾಗುತ್ತದೆ. ರಾಜಕೀಯ ಮತ್ತು ಧಾರ್ಮಿಕ ಕ್ಷೇತ್ರಗಳಲ್ಲಿ ಭ್ರಷ್ಟಾಚಾರ ಹೆಚ್ಚಾಗುತ್ತದೆ. ಆದರೆ ಈ ವಿವರಣೆ ಭಯ ಹುಟ್ಟಿಸಲಲ್ಲ, ವಾಸ್ತವಿಕತೆಯನ್ನು ಅರಿಯಲು. ಕಲಿಯುಗದ ಕರ್ಮತತ್ವ. ಕರ್ಮವಿಪಾಕದ ತತ್ವ ಪ್ರಕಾರ ಪ್ರತಿಯೊಂದು ಕ್ರಿಯೆಗೆ ಪ್ರತಿಕ್ರಿಯೆ ಇದೆ. ಸತ್ಯಯುಗದಲ್ಲಿ ಫಲಗಳು ನಿಧಾನವಾಗಿ ಬರುತ್ತವೆ. ಆದರೆ ಕಲಿಯುಗದಲ್ಲಿ ಫಲಗಳು ತುಂಬಾ ವೇಗವಾಗಿ ಬರುತ್ತವೆ. ಸಣ್ಣ ಪಾಪವು ದೊಡ್ಡ ದುಃಖವನ್ನು ತರಬಹುದು. ಸಣ್ಣ ಪುಣ್ಯವು ತಕ್ಷಣ ಫಲ ನೀಡಬಹುದು. ಈ ದ್ವಂದ್ವತಿ ಈ ಯುಗವನ್ನು ಸಂಕೀರ್ಣವಾಗಿಸುತ್ತದೆ. ಧ್ಯಾನ, ಯಜ್ಞ ಮತ್ತು ಕಠಿಣ ಸಾಧನೆಗಳು ಅರಪುವಾಗುತ್ತವೆ. ಅದರಿಂದ ಮೋಕ್ಷದ ಸಾಂಪ್ರದಾಯಿಕ ಮಾರ್ಗಗಳು ದುಸ್ತರವಾಗುತ್ತವೆ. ಆಚರಣೆಗಳ ಅವನತಿ. ಯಜ್ಞಗಳು ಮತ್ತು ಆಚರಣೆಗಳನ್ನು ಸರಿಯಾಗಿ ಮಾಡುವವರ ಕೊರತೆ ಉಂಟಾಗುತ್ತದೆ. ಅವು ಕೇವಲ ಪ್ರದರ್ಶನ ಅಥವಾ ಸ್ವಾರ್ಥದ ಸಾಧನಗಳಾಗುತ್ತವೆ. ಇಂತಹ ಪರಿಸ್ಥಿತಿಯಲ್ಲಿ ಭವಿಷ್ಯ ಪುರಾಣ ಹೇಳುತ್ತದೆ, ದೇವರು ಸ್ವತಃ ಹೊಸ ಮಾರ್ಗವನ್ನು ನೀಡುತ್ತಾನೆ. ಭವಿಷ್ಯ ಮತ್ತು ಧರ್ಮದ ಪುನರುತ್ಥಾನ. ಭವಿಷ್ಯ ಅಂದರೆ ಕೇವಲ ಭವಿಷ್ಯದ ಘಟನೆಗಳಲ್ಲ, ಅದು ಕಾಲದ ಚಕ್ರೀಯ ಸ್ವರೂಪವನ್ನು ಸೂಚಿಸುತ್ತದೆ. ಅಂದರೆ ಕಲಿಯುಗದ ನಂತರ ಮತ್ತೆ ಸತ್ಯಯುಗ ಬರುತ್ತದೆ. ಆದರೆ ಈ ಪುನರುತ್ಥಾನ ಸ್ವಯಂ ಆಗುವುದಿಲ್ಲ. ಇದು ದೈವೀ ಇಚ್ಛೆ ಮತ್ತು ಮಾನವ ಪ್ರಯತ್ನದ ಸಂಯೋಜನೆ. ದೇವರು ತನ್ನ ಪ್ರತಿನಿಧಿಗಳಾದ ಸಂತರು ಮತ್ತು ಆಚಾರ್ಯರನ್ನು ಕಳುಹಿಸುತ್ತಾನೆ. ಈ ಭವಿಷ್ಯವಾಣಿಗಳು ಜನರಲ್ಲಿ ನಂಬಿಕೆಯನ್ನು ಉಂಟುಮಾಡುತ್ತವೆ. ಈ ನಂಬಿಕೆಯೇ ಕಲಿಯುಗದಲ್ಲಿ ದೊಡ್ಡ ಆಧ್ಯಾತ್ಮಿಕ ಶಕ್ತಿ. ಧರ್ಮರಕ್ಷಣೆ ತತ್ವ. ಧರ್ಮೋ ರಕ್ಷತಿ ರಕ್ಷಿತಃ. ಅಂದರೆ ಧರ್ಮವನ್ನು ರಕ್ಷಿಸುವವನು ಧರ್ಮದಿಂದಲೇ ರಕ್ಷಿಸಲ್ಪಡುತ್ತಾನೆ. ಈ ತತ್ವವು ಭಗವದ್ಗೀತೆಯಲ್ಲಿಯೂ ಇದೆ.
ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ. ಅಂದರೆ ಧರ್ಮ ಕುಸಿದಾಗೆಲ್ಲ ನಾನು ಅವತರಿಸುತ್ತೇನೆ. ಕಲಿಯುಗದಲ್ಲಿ ದೈವಿಕ ಹಸ್ತಕ್ಷೇಪ. ಈ ಯುಗದಲ್ಲಿ ದೇವರು ನೇರವಾಗಿ ಅವತರಿಸುವುದಿಲ್ಲಬಹುದು. ಬದಲಿಗೆ ಆತನು ತನ್ನ ಶಕ್ತಿಯನ್ನು ಸಂತರು ಮತ್ತು ಆಚಾರ್ಯರ ಮೂಲಕ ಹರಡುತ್ತಾನೆ. ಅವರು ಯುದ್ಧದಿಂದಲ್ಲ, ಪ್ರೀತಿ, ಭಕ್ತಿ ಮತ್ತು ಕರುಣೆಯಿಂದ ಧರ್ಮವನ್ನು ಸ್ಥಾಪಿಸುತ್ತಾರೆ. ಆಚಾರ್ಯರ ಪಾತ್ರ. ಆಚಾರ್ಯರು 2 ಪ್ರಮುಖ ಕಾರ್ಯಗಳನ್ನು ಮಾಡುತ್ತಾರೆ. ವೇದಜ್ಞಾನವನ್ನು ಪುನಃಸ್ಥಾಪನೆ, ಸಾಮಾನ್ಯ ಜನರಿಗೆ ಸರಳ ಮೋಕ್ಷ ಮಾರ್ಗ ನೀಡುವುದು. ಈ ಮೂಲಕ ಭಕ್ತಿ ಚಳುವಳಿ ಉದಯಿಸುತ್ತದೆ. ತಾತ್ವಿಕ ಉತ್ತರಗಳು. ಕಲಿಯುಗದಲ್ಲಿ ಮೂಡುವ ಪ್ರಶ್ನೆಗಳು ಮತ್ತು ಉತ್ತರಗಳು. ಅಂತಿಮ ಸತ್ಯ ಏನು? ಅದ್ವೈತ, ಆದಿಶಂಕರಾಚಾರ್ಯ. ದೇವರೊಂದಿಗಿನ ಸಂಬಂಧ, ವಿಶಿಷ್ಟಾದ್ವೈತ, ರಾಮಾನುಜ, ದ್ವೈತ, ಮಧ್ವ. ಅನುಭವಿಸುವ ಮಾರ್ಗ, ಸಂಕೀರ್ತನೆ, ಚೈತನ್ಯ ಮಹಾಪ್ರಭು. ಈ ಎಲ್ಲ ಭವಿಷ್ಯವಾಣಿಗಳು ನಮಗೆ ಒಂದು ಮಹತ್ವದ ಸಂದೇಶ ನೀಡುತ್ತವೆ. ಎಷ್ಟೇ ಕತ್ತಲಿದ್ದರೂ ಧರ್ಮದ ಬೆಳಕು ಎಂದಿಗೂ ನಾಶವಾಗುವುದಿಲ್ಲ. ಇವು ಕೇವಲ ಭವಿಷ್ಯವಾಣಿಗಳಲ್ಲ, ಬದಲಾಗಿ ಆಧ್ಯಾತ್ಮಿಕ ವಿಕಾಸದ ಪ್ರಗತಿಪರ ರೂಪರೇಷೆಗಳು. ಪ್ರತಿಯೊಬ್ಬ ಆಚಾರ್ಯ ಹಿಂದಿನ ಆಚಾರ್ಯನ ಕಾರ್ಯವನ್ನು ಮುಂದುವರಿಸಿ ಅದನ್ನು ಪೂರೈಸುತ್ತಾನೆ. ಸಂತರ ಅವಶ್ಯಕತೆ, ನಂಬಿಕೆಯ ಅಡಿಪಾಯ. ಭವಿಷ್ಯ ಪುರಾಣದಲ್ಲಿ ಈ ಭವಿಷ್ಯವಾಣಿಗಳನ್ನು ದಾಖಲಿಸುವುದರ ಹಿಂದಿನ ಉದ್ದೇಶ ಆಧ್ಯಾತ್ಮಿಕವಾಗಿದೆ. ನಂಬಿಕೆಯನ್ನು ಸ್ಥಾಪಿಸುವುದು. ಕಲಿಯುಗದಲ್ಲಿ ಮಾನವರು ತರ್ಕ ಮತ್ತು ಭೌತಿಕ ಪುರಾವೆಗಳ ಮೇಲೆ ಹೆಚ್ಚು ಅವಲಂಬಿಸುತ್ತಾರೆ. ಅಂಥ ಸಂದರ್ಭಗಳಲ್ಲಿ ಒಬ್ಬ ಮಹಾನ್ ಸಂತ ಹೊಸ ಮಾರ್ಗವನ್ನು ತೋರಿಸಿದರೆ ಜನರು ತಕ್ಷಣವೇ ನಂಬುವುದಿಲ್ಲ. ಇಲ್ಲಿ ಭವಿಷ್ಯವಾಣಿಗಳ ಮಹತ್ವ ಬರುತ್ತದೆ. ಸಾವಿರಾರು ವರ್ಷಗಳಿಂದ ಬರೆಯಲ್ಪಟ್ಟ ಗ್ರಂಥವಾದ ಭವಿಷ್ಯ ಪುರಾಣ ಒಬ್ಬ ಸಂತನ ಜನ್ಮ, ಹೆಸರು, ಸ್ಥಳ ಮತ್ತು ಧ್ಯೇಯವನ್ನು ವಿವರಿಸುತ್ತದೆ. ನಂತರ ಆ ಭವಿಷ್ಯವಾಣಿ ನಿಜವಾದಾಗ ಅದು ಆ ಸಂತನ ಬೋಧನೆಗಳಿಗೆ ದೃಢೀಕರಣದ ಮುದ್ರೆಯನ್ನು ನೀಡುತ್ತದೆ. ಹತಾಸೆಯನ್ನು ನಿವಾರಿಸುವ ಶಕ್ತಿ. ಕಲಿಯುಗದ ಕತ್ತಲೆಯಲ್ಲಿರುವ ಜನರು ಎಲ್ಲವೂ ನಾಶವಾಗಿದೆ ಎಂದು ಭಾವಿಸಿದಾಗ ಈ ಭವಿಷ್ಯವಾಣಿಗಳು ಅವರಿಗೆ ಭರವಸೆಯನ್ನು ನೀಡುತ್ತವೆ. ಇದು ಎಲ್ಲವೂ ಪೂರ್ವದಲ್ಲೇ ಹೇಳಲಾಗಿದೆ. ಈ ಮೂಲಕ ಜನರು ಆ ಸಂತರು ಮತ್ತು ಅವರ ಮಾರ್ಗದ ಮೇಲೆ ನಂಬಿಕೆಯಿಡುತ್ತಾರೆ. ಜ್ಞಾನದ ಸಂರಕ್ಷಣೆ. ಪುರಾಣಗಳಲ್ಲಿ ಸಂತರ ಬೋಧನೆಗಳನ್ನು ಮುಂಚೆಯಂದೇ ದಾಖಲಿಸಲಾಗಿದೆ. ಇದು ಅವರ ನಿಜವಾದ ಆಗಮನಕ್ಕೂ ಮುಂಚೆಯೇ ಅವರ ತತ್ವಗಳನ್ನು ಸಂರಕ್ಷಿಸುತ್ತದೆ. ಈ ಕಾರಣದಿಂದ ನಂತರದ ಯುಗಗಳಲ್ಲಿ ಅವರ ಬೋಧನೆಗಳು ತಪ್ಪಾಗಿ ಅರ್ಥೈಸುವ ಸಾಧ್ಯತೆ ಕಡಿಮೆಯಾಗುತ್ತದೆ. ಆದ್ದರಿಂದ ಭವಿಷ್ಯ ಪುರಾಣದ ಭವಿಷ್ಯವಾಣಿಗಳು ಕೇವಲ ಇತಿಹಾಸವಲ್ಲ, ಅವು ಆಧ್ಯಾತ್ಮಿಕ ಎಂಜಿನಿಯರಿಂಗ್ ಎಂಬ ವಿಶಿಷ್ಟ ತತ್ವವನ್ನು ಪ್ರತಿನಿಧಿಸುತ್ತವೆ. ಈ ಸಂತರು ಕಲಿಯುಗದ ಆಧ್ಯಾತ್ಮಿಕ ಅವನತಿಯನ್ನು ದಾಟಿಸಲು ನಿರ್ಮಿಸಲ್ಪಟ್ಟ ಸೇತುವೆಗಳಾಗಿದ್ದಾರೆ. ಜ್ಞಾನಮಾರ್ಗದ ಮುನ್ಸೂಚಕ. ಆದಿಶಂಕರಾಚಾರ್ಯ ಮತ್ತು ಅದ್ವೈತದ ಭವಿಷ್ಯವಾಣಿ. ಭವಿಷ್ಯ ಪುರಾಣದ ಪ್ರಕಾರ ಕಲಿಯುಗದಲ್ಲಿ ಮಾನವರನ್ನು ಕಾಡುತ್ತಿದ್ದ ಅತ್ಯಂತ ದೊಡ್ಡ ಸಮಸ್ಯೆ ಭ್ರಮೆ, ಅಂದರೆ ಮಾಯೆ. ಮಾನವರು ದೇಹವನ್ನೇ ಆತ್ಮವೆಂದು ಭಾವಿಸುತ್ತಾರೆ, ಸಂಪತ್ತನ್ನೇ ಸಂತೋಷವೆಂದು ನಂಬುತ್ತಾರೆ, ಭೌತಿಕ ಜಗತ್ತನ್ನೇ ಅಂತಿಮ ಸತ್ಯವೆಂದು ಪರಿಗಣಿಸುತ್ತಾರೆ. ಈ ಭ್ರಮೆಯನ್ನು ನಾಶ ಮಾಡಲು ಅದ್ವೈತ ತತ್ವ ಪ್ರಬಲವಾಗಿ ಉದಯಿಸುತ್ತದೆ. ಅದ್ವೈತದ ಮೂಲ ತತ್ವಗಳು: ಬ್ರಹ್ಮ ಸತ್ಯಂ, ಜಗತ್ ಮಿಥ್ಯಾ. ಅಂದರೆ ಬ್ರಹ್ಮ ಅಂದರೆ ಪರಮ ಸತ್ಯ ಮಾತ್ರ ನಿಜ, ಜಗತ್ತು ತಾತ್ಕಾಲಿಕ ಮತ್ತು ಭ್ರಮೆಯಾಗಿದೆ. ಜೀವೋ ಬ್ರಹ್ಮೇವ ನ ಅಪರಃ. ಅಂದರೆ ವೈಯಕ್ತಿಕ ಆತ್ಮ ಅಂದರೆ ಜೀವ
ಬ್ರಹ್ಮದಿಂದ ಭಿನ್ನವಲ್ಲ. ಇದು ಅತ್ಯಂತ ಮಹತ್ವದ ಅರಿವು. ಮಾನವರು ದುಃಖಿಸುತ್ತಾರೆ ಏಕೆಂದರೆ ಅವರು ತಮ್ಮನ್ನು ಸೀಮಿತ ದೇಹವೆಂದು ಭಾವಿಸುತ್ತಾರೆ, ಆದರೆ ವಾಸ್ತವದಲ್ಲಿ ಅವರು ಅನಂತ ಚೈತನ್ಯದ ಭಾಗ. ಕಲಿಯುಗದಲ್ಲಿ ಅದ್ವೈತದ ಮಹತ್ವ. ಆಚರಣೆಗಳಿಂದ ಮುಕ್ತಿ. ಅದ್ವೈತ ತತ್ವವು ತಿಳಿಸುತ್ತದೆ, ಸಂಕೀರ್ಣ ಮತ್ತು ದುಬಾರಿ ಆಚರಣೆಗಳು ಮೋಕ್ಷಕ್ಕೆ ಅಗತ್ಯವಲ್ಲ. ಸ್ವಯಂ ಅರಿವು. ನಾನು ಯಾರು ಎಂಬ ಪ್ರಶ್ನೆಯ ಉತ್ತರವೇ ನಿಜವಾದ ಮುಕ್ತಿ. ಅಹಂಕಾರದ ನಾಶ. ಎಲ್ಲರೂ ಒಂದೇ ಬ್ರಹ್ಮದ ಭಾಗ ಎಂದು ಅರಿತಾಗ ದ್ವೇಷ ಮತ್ತು ಸಂಘರ್ಷಕ್ಕೆ ಸ್ಥಳವಿಲ್ಲ. ಪ್ರಳಯದ ಭಯ ನಿವಾರಣೆ. ಆತ್ಮವು ಅವಿನಾಶಿಯಾಗಿರುವುದರಿಂದ ದೇಹದ ನಾಶವು ನಿಜವಾದ ಅಸ್ತಿತ್ವಕ್ಕೆ ಹಾನಿ ಮಾಡುವುದಿಲ್ಲ. ಈ ಅರಿವು ಕಲಿಯುಗದ ಭಯ ಮತ್ತು ಹತಾಶೆಯನ್ನು ದೂರ ಮಾಡುತ್ತದೆ. ಆದಿ ಶಂಕರಾಚಾರ್ಯರು ಜ್ಞಾನದ ದೀಪವನ್ನು ಬೆಳಗಿಸಿದರು, ಧಾರ್ಮಿಕ ಗೊಂದಲವನ್ನು ನಿವಾರಿಸಿದರು. ಮೋಕ್ಷವು ಹೊರಗಿನಲ್ಲಲ್ಲ, ಒಳಗಿನ ಅರಿವಿನಲ್ಲಿದೆ ಎಂದು ತೋರಿಸಿದರು. ಈ ಬೌದ್ಧಿಕ ಕ್ರಾಂತಿಯನ್ನು ಮುಂಚಿತವಾಗಿ ಸೂಚಿಸುವ ಮೂಲಕ ಭವಿಷ್ಯ ಪುರಾಣ ಅದರ ಮಹತ್ವವನ್ನು ದೃಢಪಡಿಸುತ್ತದೆ. ಧರ್ಮದ ಸಂಘಟನೆ. 4 ಮಠಗಳ ಸ್ಥಾಪನೆ. ಶಂಕರಾಚಾರ್ಯರ ಧ್ಯೇಯವು ಕೇವಲ ತಾತ್ವಿಕ ಬೋಧನೆಗಷ್ಟೇ ಸೀಮಿತವಾಗಿರಲಿಲ್ಲ. ಅವರು ಸನಾತನ ಧರ್ಮವನ್ನು ಭವಿಷ್ಯದ ಅವನತಿಯಿಂದ ರಕ್ಷಿಸಲು ಒಂದು ಸಂಘಟಿತ ವ್ಯವಸ್ಥೆಯನ್ನು ನಿರ್ಮಿಸಿದರು. ಅದರ ಭಾಗವಾಗಿ ಅವರು ಭಾರತದ 4 ದಿಕ್ಕುಗಳಲ್ಲಿ 4 ಪ್ರಮುಖ ಮಠಗಳನ್ನು ಸ್ಥಾಪಿಸಿದರು. ಪೂರ್ವದಲ್ಲಿ ಗೋವರ್ಧನ ಮಠ, ಪುರಿ. ಪಶ್ಚಿಮದಲ್ಲಿ ಶಾರದಾ ಮಠ, ದ್ವಾರಕಾ. ಉತ್ತರದಲ್ಲಿ ಜ್ಯೋತಿರ್ಮಠ, ಬದರಿನಾಥ್. ದಕ್ಷಿಣದಲ್ಲಿ ಶೃಂಗೇರಿ ಮಠ. ಈ ಮಠಗಳು ಕೇವಲ ಪೂಜಾ ಸ್ಥಳಗಳಲ್ಲ, ಅವು ಧರ್ಮದ ರಕ್ಷಕರಾಗಿವೆ. ಮಠಗಳ ಮಹತ್ವ. ಶಾಶ್ವತ ಧಾರ್ಮಿಕ ರಚನೆ. ಕಲಿಯುಗದಲ್ಲಿ ರಾಜರು ಧರ್ಮವನ್ನು ರಕ್ಷಿಸಲು ಸಾಧ್ಯವಿಲ್ಲ, ಆದ್ದರಿಂದ ಧರ್ಮ ಸ್ವಯಂ ರಕ್ಷಿತವಾಗಿರಬೇಕು. ಜ್ಞಾನ ಪರಂಪರೆಯ ನಿರಂತರತೆ. ಮಠಗಳು ಗುರು ಶಿಷ್ಯ ಪರಂಪರೆಯನ್ನು ನಿರಂತರವಾಗಿ ಉಳಿಸುತ್ತವೆ. ತಾತ್ವಿಕ ಸಮತೋಲನ. ವಿವಿಧ ಚಿಂತನೆಗಳ ನಡುವೆ ಸಮತೋಲನವನ್ನು ಕಾಯ್ದುಕೊಳ್ಳುತ್ತವೆ. ಭೌಗೋಳಿಕ ಏಕತೆ. ಭಾರತವನ್ನು ಆಧ್ಯಾತ್ಮಿಕವಾಗಿ ಒಂದಾಗಿಸುತ್ತವೆ. ಶಂಕರಾಚಾರ್ಯರ ಸಾಧನೆ. ಅವರು ಅಲ್ಪ ಜೀವನಾವಧಿಯಲ್ಲಿ, ಅಂದರೆ ಸುಮಾರು 32 ವರ್ಷಗಳಲ್ಲಿ, ಉಪನಿಷತ್ತುಗಳು, ಬ್ರಹ್ಮಸೂತ್ರಗಳು ಮತ್ತು ಭಗವದ್ಗೀತೆಗಳ ಮೇಲೆ ಭಾಷ್ಯಗಳನ್ನು ರಚಿಸಿದರು. ವೈದಿಕ ಜ್ಞಾನವನ್ನು ಸರಳವಾಗಿ ವಿವರಿಸಿದರು. ಭವಿಷ್ಯದ ಪೀಳಿಗೆಗಳಿಗೆ ಸ್ಪಷ್ಟ ದಾರಿ ತೋರಿಸಿದರು. ಅವರ ಕಾರ್ಯವು ಧರ್ಮವನ್ನು ಪುನಃ ಸ್ಥಾಪಿಸುವ ಮಹತ್ವದ ಹೆಜ್ಜೆಯಾಯಿತು. ಈ ಅಧ್ಯಾಯವು ನಮಗೆ ತಿಳಿಸುವುದು, ಭ್ರಮೆಯ ಕಾಲದಲ್ಲಿ ಜ್ಞಾನವೇ ಬೆಳಕು, ಗೊಂದಲದ ನಡುವೆ ಸತ್ಯವೇ ಮುಕ್ತಿ, ಮತ್ತು ಕಲಿಯುಗದಲ್ಲಿ ಒಳಗಿನ ಅರಿವೇ ನಿಜವಾದ ಮಾರ್ಗ. ಅವರು ರಾಮಾನುಜಾಚಾರ್ಯರ ಭವಿಷ್ಯವಾಣಿ. ಭವಿಷ್ಯ ಪುರಾಣ ಹಾಗೂ ಇತರ ಪುರಾಣಗಳಲ್ಲಿ ರಾಮಾನುಜರ ಆಗಮನದ ಸೂಚನೆಗಳು ಕಂಡುಬರುತ್ತವೆ. ಅವರನ್ನು ಯತಿರಾಜ, ಅಂದರೆ ಸನ್ಯಾಸಿಗಳ ರಾಜ ಎಂದು ಕರೆಯಲಾಗುತ್ತದೆ. ಅವರ ಜನ್ಮಸ್ಥಳವಾದ ದಕ್ಷಿಣ ಭಾರತದ ಶ್ರೀಪೆರುಂಬದೂರ್ ಕೂಡ ಉಲ್ಲೇಖಿತವಾಗಿದೆ. ತಾತ್ವಿಕ ಉದ್ದೇಶ. ಸಗುಣ ಬ್ರಹ್ಮ. ರಾಮಾನುಜರ ಮುಖ್ಯ ಬೋಧನೆ. ಬ್ರಹ್ಮನು ಕೇವಲ ನಿರ್ಗುಣವಲ್ಲ, ಅವನು ಸಗುಣ, ಅಂದರೆ ಗುಣಗಳಿಂದ ಕೂಡಿದ ಪ್ರೀತಿಯ ಸ್ವರೂಪ. ಅವನು ತನ್ನ ಭಕ್ತರನ್ನು ಪ್ರೀತಿಸುವ ದೇವರು, ಅವರ ಪ್ರಾರ್ಥನೆಗಳನ್ನು ಆಲಿಸುವ ದೈವ. ಈ ತತ್ವವು ಕಲಿಯುಗದ ಮಾನವನಿಗೆ ಭಾರೀ ಮಾನಸಿಕ ಸಮಾಧಾನ ನೀಡುತ್ತದೆ. ವಿಶಿಷ್ಟಾದ್ವೈತ ತತ್ವದ ಸಾರ. ರಾಮಾನುಜರು ಬ್ರಹ್ಮನನ್ನು ಅಂತಿಮ ಸತ್ಯವೆಂದು ಒಪ್ಪಿಕೊಂಡರೂ ಅವರೊಂದು ಹೊಸ ವ್ಯಾಖ್ಯಾನ ನೀಡಿದರು. ಜೀವ ಅಂದರೆ ಆತ್ಮ, ಜಗತ್ ಅಂದರೆ ಪ್ರಪಂಚ, ಇವೆರಡೂ ಬ್ರಹ್ಮನ ಅಂಗಗಳೇ.
ಅವರು ದೇಹ ಆತ್ಮದ ಉದಾಹರಣೆಯನ್ನು ನೀಡಿದರು. ದೇಹವು ಆತ್ಮಕ್ಕೆ ಸೇರಿದಂತೆಯೇ ಜೀವ ಮತ್ತು ಜಗತ್ತು ಪರಮಾತ್ಮನಿಗೆ ಸೇರಿದವು. ಫಲಿತಾಂಶ: ಈ ತತ್ವವು ಮಾನವನಲ್ಲಿ ನಮ್ರತೆಯನ್ನುಂಟು ಮಾಡುತ್ತದೆ. ನಾನು ದೇವರೇ ಎಂಬ ಭಾವನೆ ಬದಲು ನಾನು ದೇವರ ಸೇವಕ ಎಂಬ ಭಾವನೆ ಬೆಳೆಯುತ್ತದೆ. ಇದರಿಂದ ಅಹಂಕಾರ ಕಡಿಮೆಯಾಗುತ್ತದೆ. ಇದು ಕಲಿಯುಗದ ಪ್ರಮುಖ ಅಡಚಣೆ. ಕಲಿಯುಗದಲ್ಲಿ ವಿಶಿಷ್ಟಾದ್ವೈತದ ಮಹತ್ವ. ಭವಿಷ್ಯ ಪುರಾಣ ರಾಮಾನುಜರ ಬೋಧನೆಯನ್ನು ಕೇವಲ ತತ್ವಶಾಸ್ತ್ರವಲ್ಲ, ಒಂದು ಸಾಮಾಜಿಕ ಮತ್ತು ಆಧ್ಯಾತ್ಮಿಕ ಕ್ರಾಂತಿ ಎಂದು ಪರಿಗಣಿಸುತ್ತದೆ. ವೈಯಕ್ತಿಕ ಭಕ್ತಿ. ರಾಮಾನುಜರು ಭಕ್ತಿಯನ್ನು ವೈಯಕ್ತಿಕ ಸಂಬಂಧವಾಗಿ ರೂಪಿಸಿದರು. ದಾಸತ್ವ ಅಂದರೆ ದೇವರಿಗೆ ಸೇರಿದವನಾಗಿರುವ ಭಾವನಾ ಎಂಬ ತತ್ವವು ಮಾನವನಿಗೆ ಭದ್ರತೆ, ಜೀವನದ ಉದ್ದೇಶ, ಆಧ್ಯಾತ್ಮಿಕ ಶಾಂತಿ ಇವುಗಳನ್ನು ನೀಡುತ್ತದೆ. ಪ್ರೀತಿ ಒಂದು ಆಳವಾದ ಬಂಧವನ್ನು ಸ್ಥಾಪಿಸುತ್ತದೆ. ಈ ಬಂಧವು ಮನುಷ್ಯರನ್ನು ಕಠಿಣ ನಿಯಮಗಳು ಮತ್ತು ಆಚರಣೆಗಳಿಂದ ಮುಕ್ತಗೊಳಿಸುತ್ತದೆ. ಸಾಮಾಜಿಕ ಸಾಮರಸ್ಯ ಮತ್ತು ಸಮಾನತೆ ಎಂಬ ಮಹತ್ವದ ತತ್ವಗಳು ಇಲ್ಲಿ ಪ್ರಾಮುಖ್ಯತೆ ಪಡೆಯುತ್ತವೆ. ಭವಿಷ್ಯ ಪುರಾಣದಲ್ಲಿ ದಾಖಲಾಗಿರುವ ಸಂತರ ಭವಿಷ್ಯವಾಣಿಗಳ ಕ್ರಾಂತಿಕಾರಿ ಅಂಶವೆಂದರೆ ಅವರು ಮೋಕ್ಷದ ಬಾಗಿಲುಗಳನ್ನು ಜಾತಿ, ಲಿಂಗ ಅಥವಾ ಸಾಮಾಜಿಕ ಸ್ಥಾನಮಾನಗಳ ಆಧಾರದ ಮೇಲೆ ಮುಚ್ಚಲಿಲ್ಲ. ರಾಮಾನುಜರು ಈ ಭವಿಷ್ಯವಾಣಿಯನ್ನು ಕಾರ್ಯರೂಪಕ್ಕೆ ತಂದರು. ತಿರುಕೊಟ್ಟಿಯೂರು ನಂಬಿಯಿಂದ ಪವಿತ್ರ ಮಂತ್ರವನ್ನು ಪಡೆದ ನಂತರ ಅದನ್ನು ತನ್ನಲ್ಲೇ ಇಟ್ಟುಕೊಳ್ಳುವುದಕ್ಕಿಂತ ಅವರು ದೇವಾಲಯದ ಮೇಲ್ಛಾವಣಿಗೆ ಹತ್ತಿ ಎಲ್ಲರಿಗೂ ಹಂಚಿದರು. ಅದರಿಂದ ತಮಗೆ ನರಕ ಪ್ರಾಪ್ತಿಯಾಗಬಹುದು ಎಂದು ತಿಳಿದಿದ್ದರೂ ಸಹ ಅವರು ಈ ಧೈರ್ಯಮಯ ಕ್ರಮ ಕೈಗೊಂಡರು. ಅವರ ಪ್ರಸಿದ್ಧ ಮಾತು ಹೀಗಿತ್ತು: ನಾನು ನರಕಕ್ಕೆ ಹೋಗುವುದರಿಂದ ಈ ಎಲ್ಲಾ ಜನರು ವೈಕುಂಠವನ್ನು ತಲುಪುವುದಾದರೆ ನಾನು ಅದನ್ನು ಸ್ವಇಚ್ಛೆಯಿಂದ ಸ್ವೀಕರಿಸುತ್ತೇನೆ. ಅವರು ಅಸ್ಪೃಶ್ಯರು ಎಂದು ಕರೆಯಲ್ಪಟ್ಟವರಿಗೂ ದೇವಾಲಯ ಪ್ರವೇಶ ಕಲ್ಪಿಸಿದರು ಮತ್ತು ಅವರನ್ನು ತಿರುಕುಳಥರ್ ಅಂದರೆ ದೈವಿಕ ವಂಶದವರು ಎಂದು ಗೌರವಿಸಿದರು. ಸೇವೆಯೇ ಮೋಕ್ಷ. ಪ್ರಾಯೋಗಿಕ ಭಕ್ತಿ. ಭವಿಷ್ಯ ಪುರಾಣದ ಪ್ರಕಾರ ಕಲಿಯುಗದಲ್ಲಿ ಧರ್ಮದ ರಕ್ಷಣೆಯು ಎಲ್ಲರನ್ನೂ ಒಳಗೊಂಡಿದ್ದಾಗ ಮಾತ್ರ ಸಾಧ್ಯ. ರಾಮಾನುಜರು ಈ ಸಮಾವೇಶದ ದ್ವಾರವನ್ನು ತೆರೆದರು. ಅವರು ಮೋಕ್ಷವನ್ನು ಕೇವಲ ಜ್ಞಾನ ಅಥವಾ ಧ್ಯಾನದ ಮೂಲಕವಲ್ಲ, ಸೇವೆಯ ಮೂಲಕವೂ ಪಡೆಯಬಹುದು ಎಂದು ಬೋಧಿಸಿದರು. ದೇವರ ಸೇವೆ ಮತ್ತು ಭಕ್ತರ ಸೇವೆ, ಭಾಗವತ ಸೇವೆಯು ಧರ್ಮದ ಅತ್ಯುನ್ನತ ರೂಪವಾಗಿದೆ. ಈ ಪ್ರಾಯೋಗಿಕ ಮಾರ್ಗವು ಕಲಿಯುಗದ ವ್ಯಸ್ತ ಜೀವನಕ್ಕೆ ಅತ್ಯಂತ ಸೂಕ್ತ. ಪ್ರತಿಯೊಬ್ಬರೂ ತಮ್ಮ ದೈನಂದಿನ ಕ್ರಿಯೆಗಳನ್ನು ಭಕ್ತಿಯ ರೂಪಕ್ಕೆ ಪರಿವರ್ತಿಸಬಹುದು. ದ್ವೈತ ತತ್ವ ಮತ್ತು ಮಧ್ವಾಚಾರ್ಯರ ಉದಯ. ರಾಮಾನುಜರ ಭಕ್ತಿ ಮಾರ್ಗವು ಪ್ರೀತಿಯನ್ನು ಹರಡಿದರು. ಕೆಲವು ತತ್ವಚಿಂತಕರಿಗೆ ವಿಶಿಷ್ಟಾದ್ವೈತದಲ್ಲಿ ಇನ್ನೂ ಸ್ವಲ್ಪ ಅಭೇದ ಅಂಶ ಉಳಿದಿದೆ ಎಂದು ಭಾವಿಸಲಾಯಿತು. ಕಲಿಯುಗದಲ್ಲಿ ಮಾನವ ಅಹಂಕಾರವು ಹೆಚ್ಚಾಗಿರುವುದರಿಂದ ಜೀವ ಮತ್ತು ಈಶ್ವರ ನಡುವಿನ ಸ್ಪಷ್ಟ ವ್ಯತ್ಯಾಸವನ್ನು ಒತ್ತಿ ಹೇಳುವ ತತ್ವ ಅಗತ್ಯವಾಯಿತು. ಈ ಅಗತ್ಯಕ್ಕೆ ಉತ್ತರವಾಗಿ ಭವಿಷ್ಯ ಪುರಾಣದಲ್ಲಿ ಮುನ್ಸೂಚಿಸಿದಂತೆ ಮಧ್ವಾಚಾರ್ಯರು ಅವತರಿಸಿದರು. ಅವರು ಪೂರ್ಣ ದ್ವೈತ ತತ್ವವನ್ನು ಸ್ಥಾಪಿಸಿದರು. ಮಧ್ವಾಚಾರ್ಯರ ಭವಿಷ್ಯವಾಣಿ ಮತ್ತು ತತ್ವ. ಪುರಾಣಗಳ ಪ್ರಕಾರ ವಾಯುದೇವರ ಅಂಶಾವತಾರವಾಗಿ ಕರ್ನಾಟಕದ ಉಡುಪಿ ಪ್ರದೇಶದಲ್ಲಿ ಒಬ್ಬ ಮಹಾನ್ ಸಂತ ಜನಿಸುತ್ತಾನೆ ಎಂದು ಸೂಚಿಸಲಾಗಿದೆ. ಮಧ್ವಾಚಾರ್ಯರು ಘೋಷಿಸಿದ ಮೂಲ ತತ್ವವೆಂದರೆ ಪಂಚಭೇದ, ಅಂದರೆ 5 ವ್ಯತ್ಯಾಸಗಳು. ದೇವರು ಮತ್ತು ಆತ್ಮ ನಡುವಿನ ವ್ಯತ್ಯಾಸ, ದೇವರು ಮತ್ತು ಪ್ರಪಂಚ ನಡುವಿನ ವ್ಯತ್ಯಾಸ, ಆತ್ಮ ಮತ್ತು ವಸ್ತು ನಡುವಿನ ವ್ಯತ್ಯಾಸ, ಒಂದು ಆತ್ಮ ಮತ್ತು ಮತ್ತೊಂದು ಆತ್ಮ ನಡುವಿನ ವ್ಯತ್ಯಾಸ, ಒಂದು ವಸ್ತು ಮತ್ತು ಮತ್ತೊಂದು ವಸ್ತು ನಡುವಿನ ವ್ಯತ್ಯಾಸ, ದೇವರ ಶ್ರೇಷ್ಠತೆ ಮತ್ತು ಅಹಂಕಾರದ ನಿವಾರಣೆ. ಮಧ್ವಾಚಾರ್ಯರು ಭಗವಂತ ವಿಷ್ಣುವನ್ನು ಸರ್ವೋಚ್ಚ ಎಂದು ಘೋಷಿಸಿದರು. ಅವರು ಸ್ವತಂತ್ರ ತತ್ವ, ಅಂದರೆ ಸ್ವತಂತ್ರವಾಗಿದ್ದು, ಜೀವಿಗಳು ಅವಲಂಬಿತ ತತ್ವ, ಅಂದರೆ ಅಸ್ವತಂತ್ರವಾಗಿವೆ ಎಂದು ಹೇಳಿದರು. ಈ ತತ್ವವು ಸೇವಕ-ಸ್ವಾಮಿ ಸಂಬಂಧವನ್ನು ಸ್ಪಷ್ಟಪಡಿಸುತ್ತದೆ. ಇದು ಮಾನವನ ಅಹಂಕಾರವನ್ನು ಕಡಿಮೆ ಮಾಡಿ
ಅವನ ನಿಜವಾದ ಸ್ಥಾನವನ್ನು ತಿಳಿಸುತ್ತದೆ. ಶರಣಾಗತಿ ಮತ್ತು ದೈವಿಕ ಕೃಪೆ. ಮಧ್ವಾಚಾರ್ಯರ ಪ್ರಕಾರ ಮಾನವರು ತಮ್ಮ ಸ್ವಂತ ಶಕ್ತಿಯಿಂದ ಮೋಕ್ಷವನ್ನು ಪಡೆಯಲು ಸಾಧ್ಯವಿಲ್ಲ. ಅವರು ಸಂಪೂರ್ಣ ಶರಣಾಗತಿ ಅಂದರೆ ಶರಣಾಗತಿಯನ್ನು ಸ್ವೀಕರಿಸಬೇಕು. ಭಕ್ತಿ ಎಂದರೆ ವಹಿವಾಟಿನ ಸಂಬಂಧವಲ್ಲ, ಅದು ಅಹಂಕಾರದ ಸಂಪೂರ್ಣ ತ್ಯಾಗ. ಭವಿಷ್ಯ ಪುರಾಣ ಪ್ರಕಾರ ಕಲಿಯುಗದಲ್ಲಿ ಕರ್ಮ ವಿಪಾಕದ ಪರಿಣಾಮಗಳು ಬಹಳ ಪ್ರಬಲವಾಗಿವೆ. ಆದ್ದರಿಂದ ವಿಮೋಚನೆ ದೈವಿಕ ಕೃಪೆಯಿಂದ ಮಾತ್ರ ಸಾಧ್ಯ. ಈ ಕೃಪೆ ನಮ್ರತೆಯಿಂದ, ಸಂಪೂರ್ಣ ಅವಲಂಬಿಕ ಭಾವದಿಂದ ದೊರೆಯುತ್ತದೆ. ಸತ್ಯದ ಮಹತ್ವ. ಮಧ್ವಾಚಾರ್ಯರು ಜಗತ್ತು ಮಿಥ್ಯೆ ಎಂಬ ಕಲ್ಪನೆಯನ್ನು ಪ್ರಶ್ನಿಸಿ ಜಗತ್ತು ನಿಜವಾಗಿದೆ ಎಂದು ಘೋಷಿಸಿದರು. ಆದರೆ ಅದು ದೇವರ ಅಧೀನದಲ್ಲಿದೆ. ನಿಂಬಾರ್ಕ ಆಚಾರ್ಯರು ಪ್ರೇಮ ಭಕ್ತಿಯ ಪರಾಕಾಷ್ಠೆ. ಶಂಕರರು ಜ್ಞಾನವನ್ನು, ರಾಮಾನುಜರು ಭಕ್ತಿಯನ್ನು, ಮಧ್ವರು ದ್ವೈತವನ್ನು ಸ್ಥಾಪಿಸಿದ ನಂತರ ಭಕ್ತಿ ಚಳುವಳಿಗೆ ಇನ್ನೊಂದು ಆಯಾಮ ಅಗತ್ಯವಾಯಿತು. ಈ ಹಂತದಲ್ಲಿ ನಿಂಬಾರ್ಕ ಆಚಾರ್ಯರು ಪ್ರತ್ಯಕ್ಷರಾದರು. ಅವರು ದ್ವೈತಾದ್ವೈತ ತತ್ವವನ್ನು ಪ್ರತಿಪಾದಿಸಿದರು. ದ್ವೈತಾದ್ವೈತ ತತ್ವ. ಈ ತತ್ವವು ಎರಡು ಅಂಶಗಳ ಸಮತೋಲನವಾಗಿದೆ. ಭೇದ ಅಂದರೆ ವ್ಯತ್ಯಾಸ, ಅಭೇದ ಅಂದರೆ ವ್ಯತ್ಯಾಸವಿಲ್ಲದಿರುವಿಕೆ. ಪ್ರೇಮ ಭಕ್ತಿ, ಭಕ್ತಿಯ ಅತ್ಯುನ್ನತ ಹಂತ. ನಿಂಬಾರ್ಕ ಆಚಾರ್ಯರನ್ನು ಪ್ರೇಮ ಭಕ್ತಿಯ ಪರಾಕಾಷ್ಠೆಯ ಪ್ರತಿನಿಧಿಯಾಗಿ ಕಾಣಲಾಗಿದೆ. ಈ ಪ್ರೀತಿ ಮಾನವ ಹೃದಯವನ್ನು ಎಲ್ಲಾ ಲೌಕಿಕ ದುಃಖಗಳಿಂದ ಮುಕ್ತಗೊಳಿಸುವ ಶಕ್ತಿ ಹೊಂದಿದೆ. ಅವರ ಬೋಧನೆಗಳು ಭಕ್ತಿಯನ್ನು ಅತ್ಯಂತ ಮಧುರ ಮತ್ತು ಭಾವನಾತ್ಮಕ ಮಟ್ಟಕ್ಕೆ ಏರಿಸಿತು. ಅವರು ದ್ವೈತ ಅಂದರೆ ಭೇದ ಅಥವಾ ಭೇದಾದ್ಭೇದ ತತ್ವವನ್ನು ಪ್ರತಿಪಾದಿಸಿದರು. ಇದು ಸೂಕ್ಷ್ಮವಾದ ಮಧ್ಯಮ ಮಾರ್ಗವನ್ನು ನಿರೂಪಿಸುತ್ತದೆ. ಆಧ್ಯಾತ್ಮಿಕ ಸಾದೃಶ್ಯವಾಗಿ ಜೀವ ಅಂದರೆ ವೈಯಕ್ತಿಕ ಆತ್ಮ ಮತ್ತು ಬ್ರಹ್ಮ ಅಂದರೆ ಪರಮ ವಾಸ್ತವ ನಡುವಿನ ಸಂಬಂಧವನ್ನು ಸೂರ್ಯ ಮತ್ತು ಅದರ ಕಿರಣಗಳೊಂದಿಗೆ ಹೋಲಿಸಲಾಗುತ್ತದೆ. ಕಿರಣಗಳು ಸೂರ್ಯನಿಂದ ಬೇರ್ಪಟ್ಟಂತಿಲ್ಲ, ಏಕೆಂದರೆ ಅವು ಸೂರ್ಯನ ಭಾಗವಾಗಿವೆ. ಆದರೆ ಅವು ಸೀಮಿತವಾಗಿರುವಾಗ ಸೂರ್ಯ ಅನಂತವಾಗಿರುತ್ತಾನೆ. ಶಂಕರರ ಅದ್ವೈತದಲ್ಲಿ ವೈಯಕ್ತಿಕ ಸಂಪರ್ಕವನ್ನು ಕಂಡುಕೊಳ್ಳಲು ವಿಫಲರಾದವರಿಗೆ ಮತ್ತು ಮಧ್ವರ ದ್ವೈತದಲ್ಲಿ ಕಂಡುಬರುವ ಸಂಪೂರ್ಣ ಪ್ರತ್ಯೇಕತೆಯಿಂದ ಸಂಕಟಗೊಂಡವರಿಗೆ ಈ ತತ್ವಶಾಸ್ತ್ರವು ಸಮತೋಲನದ ಪರಿಹಾರವನ್ನು ನೀಡುತ್ತದೆ. ಕಲಿಯುಗದಲ್ಲಿ ಮಾಧುರ್ಯ ರಸದ ಪ್ರಸಾರ. ಭವಿಷ್ಯ ಪುರಾಣದಲ್ಲಿ ನಿಂಬಾರ್ಕರ ಕುರಿತು ದಾಖಲಾದ ಭವಿಷ್ಯವಾಣಿಗಳಲ್ಲಿ ಅತ್ಯಂತ ವಿಶಿಷ್ಟ ಅಂಶವೆಂದರೆ ರಾಧಾಕೃಷ್ಣರ ಮೇಲಿನ ಭಕ್ತಿಗೆ ನೀಡಿದ ಮಹತ್ವ. ರಸದ ಮಹತ್ವ. ಭಕ್ತಿಯ 5 ರಸಗಳು ಶಾಂತ, ದಾಸ್ಯ, ಸಖ್ಯ, ವಾತ್ಸಲ್ಯ ಮತ್ತು ಮಾಧುರ್ಯಗಳಲ್ಲಿ ನಿಂಬಾರ್ಕರು ಮಾಧುರ್ಯ ರಸಕ್ಕೆ ಅತ್ಯುನ್ನತ ಸ್ಥಾನವನ್ನು ನೀಡಿದರು. ದೇವರನ್ನು ಪ್ರಿಯತಮನಾಗಿ ಅನುಭವಿಸುವ ಈ ಭಕ್ತಿ ಕಲಿಯುಗದಲ್ಲಿ ಆಧ್ಯಾತ್ಮಿಕ ಪರಿಹಾರವಾಗಿ ಕಾರ್ಯನಿರ್ವಹಿಸುತ್ತದೆ. ಕಲಿಯುಗದ ಮನುಷ್ಯ ಒತ್ತಡ, ಆತಂಕ ಮತ್ತು ಭಾವನಾ ಶೂನ್ಯತೆಯಿಂದ ಬಳಲುತ್ತಾನೆ. ಮಾಧುರ್ಯ ಭಕ್ತಿ ಈ ಎಲ್ಲಾ ಭಾವನೆಗಳನ್ನು ದೈವಿಕ ಪ್ರೀತಿಯಾಗಿ ಪರಿವರ್ತಿಸುವ ಶಕ್ತಿ ಹೊಂದಿದೆ. ಭಕ್ತನು ದೇವರನ್ನು ತನ್ನ ಅತ್ಯಂತ ಪ್ರಿಯತಮನೆಂದು ಭಾವಿಸಿದಾಗ ಲೌಕಿಕ ದುಃಖಗಳು ಗೌಣವಾಗುತ್ತವೆ. ಇದು ತರ್ಕವನ್ನು ಮೀರಿ ನೇರವಾಗಿ ಹೃದಯವನ್ನು ಸ್ಪರ್ಶಿಸುವ ಪ್ರೀತಿಯ ಪರಾಕಾಷ್ಠೆ. ರಾಧೆಯ ಕೇಂದ್ರ ಪಾತ್ರ. ನಿಂಬಾರ್ಕರು ರಾಧೆಯನ್ನು ಪರಮ ದೈವಿಕ ಶಕ್ತಿಯ ಭವಿಷ್ಯ ಪುರಾಣವು ಕೇವಲ ಭವಿಷ್ಯವಾಣಿಗಳ ಸಂಕಲನ ಅಲ್ಲ, ಇದು ಪ್ರಾಯೋಗಿಕ ಧರ್ಮದ ಮಾರ್ಗದರ್ಶಿಯಾಗಿದೆ. ಜ್ಞಾನ ಮಾರ್ಗ ಕಷ್ಟಕರವಾಗಿದೆಯಾದರೆ ಭಕ್ತಿ ಮಾರ್ಗವು ಸರಳ ಮತ್ತು ಎಲ್ಲರಿಗೂ ಲಭ್ಯವಾಗುತ್ತದೆ. ಈ ಸಂತರು ಧರ್ಮವನ್ನು ಅರಮನೆಗಳು ಮತ್ತು ಮಠಗಳಿಂದ ಹೊರತೆಗೆದು ಸಾಮಾನ್ಯ ಜನರ ಜೀವನಕ್ಕೆ ತಂದುಕೊಟ್ಟರು. ಧರ್ಮದ ಪ್ರಜಾಪ್ರಭುತ್ವೀಕರಣ. ಧರ್ಮವು ಕೇವಲ ತತ್ವಶಾಸ್ತ್ರವಾಗಿರದೆ ಪ್ರಾಯೋಗಿಕ ಜೀವನದ ಭಾಗವಾಗುತ್ತದೆ.
ಕರ್ಮ ವಿಪಾಕದ ಪರಿಹಾರ. ಕಲಿಯುಗದಲ್ಲಿ ಕರ್ಮದ ಭಾರವನ್ನು ಕೇವಲ ದೈವಿಕ ಕೃಪೆಯಿಂದ ಮಾತ್ರ ನಿವಾರಿಸಬಹುದು. ಆ ಕೃಪೆಯನ್ನು ಪಡೆಯಲು ಸರಳ ಮಾರ್ಗವೇ ಶುದ್ಧ ಭಕ್ತಿ. ಈ ಸಂತರ ಜೀವನ ಮತ್ತು ಬೋಧನೆಗಳ ಮೂಲಕ ಭವಿಷ್ಯ ಪುರಾಣವು ಒಂದು ಮಹತ್ವದ ಸಂದೇಶವನ್ನು ನೀಡುತ್ತದೆ. ಕಲಿಯುಗದ ಕತ್ತಲೆಯಲ್ಲಿಯೂ ಪ್ರೀತಿ ಮತ್ತು ಭಕ್ತಿಯ ಮಾರ್ಗ ಸದಾ ತೆರೆದಿದೆ. ಹರಿನಾಮ ಸಂಕೀರ್ತನೆಯ ರಹಸ್ಯ. ಭಕ್ತಿ ಮಾರ್ಗದ ಆಚಾರ್ಯರು ಪ್ರೀತಿ ಮತ್ತು ಶರಣಾಗತಿಯನ್ನು ಸ್ಥಾಪಿಸಿದರೂ ಕಲಿಯುಗದ ಪರಿಣಾಮದಿಂದ ಮಾನವನಿಗೆ ಅಹಂಕಾರವನ್ನು ಸಂಪೂರ್ಣವಾಗಿ ತ್ಯಜಿಸುವುದು ಇನ್ನೂ ಕಷ್ಟವಾಗಿತ್ತು. ವೈಯಕ್ತಿಕ ಭಕ್ತಿ ಪ್ರಬಲವಾದರೂ ಸಮಾಜದ ಸಮಗ್ರ ಆಧ್ಯಾತ್ಮಿಕ ಪುನರುತ್ಥಾನಕ್ಕೆ ಒಂದು ಹೊಸ ವಿಧಾನ ಅಗತ್ಯವಿತ್ತು. ಹೀಗೆ ಸಾಮೂಹಿಕ, ಸರಳ ಮತ್ತು ತಕ್ಷಣ ಪರಿಣಾಮ ಬೀರುವ ಮಾರ್ಗ. ಅದಕ್ಕಾಗಿ ಭವಿಷ್ಯ ಪುರಾಣವು ಒಂದು ಮಹತ್ವದ ಭವಿಷ್ಯವಾಣಿಯನ್ನು ನೀಡುತ್ತದೆ. ಒಂದು ಯುಗದಲ್ಲಿ ಜನರು ಒಟ್ಟಾಗಿ ದೇವರ ನಾಮವನ್ನು ಹಾಡುವ ಮೂಲಕ ಆತ್ಮಶುದ್ಧಿಯನ್ನು ಪಡೆಯುವರು. ಇತರ ಎಲ್ಲಾ ತಾತ್ವಿಕ ಮಾರ್ಗಗಳು ಭಾಗಶಃ ಯಶಸ್ಸನ್ನು ಮಾತ್ರ ಸಾಧಿಸುತ್ತವೆ. ಅಂಥ ಸಮಯದಲ್ಲಿ ಭಗವಂತನು ಪಾಂಶಿಕ ಅವತಾರವಾಗಿ ಪ್ರೀತಿ ಮತ್ತು ಆನಂದವನ್ನು ಹರಡುವ ಆಧ್ಯಾತ್ಮಿಕ ಗುರುವಿನ ರೂಪದಲ್ಲಿ ಪ್ರಕಟವಾಗುತ್ತಾನೆ. ಈ ಭವಿಷ್ಯವಾಣಿಯು ಚೈತನ್ಯ ಮಹಾಪ್ರಭುಗಳೊಂದಿಗೆ ಸಂಬಂಧಿಸಿದೆ. ಇದರ ಕುರಿತು ಸ್ಪಷ್ಟ ಸೂಚನೆಗಳು ಭವಿಷ್ಯ ಪುರಾಣದಲ್ಲಿ ದೊರೆಯುತ್ತವೆ. ವಿಶೇಷವಾಗಿ ಪ್ರತಿಸರ್ಗ ಪರ್ವ ಹಾಗೂ ವೈಷ್ಣವ ಉಪಪುರಾಣಗಳಲ್ಲಿ ಅವರ ಜನ್ಮ, ದೈಹಿಕ ಲಕ್ಷಣಗಳು ಮತ್ತು ಧ್ಯೇಯದ ವಿವರವಾದ ವಿವರಣೆ ದೊರೆಯುತ್ತದೆ. ಜನ್ಮಸ್ಥಳ ಮತ್ತು ಕಾಲ. ಅವರ ಜನ್ಮಸ್ಥಳವನ್ನು ಬಂಗಾಳದ ನವದ್ವೀಪ, ಮಾಯಾಪುರ ಎಂದು ಉಲ್ಲೇಖಿಸಲಾಗಿದೆ. ಗಂಗಾ ನದಿಯ ತೀರದಲ್ಲಿ ಒಬ್ಬ ಮಹಾನ್ ಸನ್ಯಾಸಿ ಪ್ರತ್ಯಕ್ಷವಾಗುತ್ತಾನೆ ಎಂದು ಪುರಾಣಗಳು ಸೂಚಿಸುತ್ತವೆ. ಅವರ ತಂದೆ ಜಗನ್ನಾಥ ಮಿಶ್ರ ಮತ್ತು ತಾಯಿ ಶಚೀದೇವಿ ಎಂದು ವಿವರಿಸಲಾಗಿದೆ. ದೈಹಿಕ ರೂಪ ಮತ್ತು ಸ್ವರೂಪ. ಅವರನ್ನು ಗೌರಾಂಗ ಎಂದು ಕರೆಯಲಾಗುತ್ತದೆ. ಚಿನ್ನದ ಮೈಬಣ್ಣ ಹೊಂದಿದವನು. ಅವರು ಶ್ರೀಕೃಷ್ಣ ಮತ್ತು ರಾಧೆಯ ದೈವಿಕ ಶಕ್ತಿಗಳ ಸಂಯೋಜಿತ ಅಭಿವ್ಯಕ್ತಿ ಎಂದು ತಿಳಿಯಲಾಗುತ್ತದೆ. ಪ್ರಾಥಮಿಕ ಧ್ಯೇಯ. ಅವರ ಮುಖ್ಯ ಕಾರ್ಯ ಸಂಕೀರ್ತನೆ, ಸಾಮೂಹಿಕವಾಗಿ ದೇವರ ನಾಮವನ್ನು ಹಾಡುವುದು ಮತ್ತು ನೃತ್ಯ ಮಾಡುವ ಮೂಲಕ ದೈವಿಕ ಪ್ರೀತಿಯನ್ನು ಹರಡುವುದು. ಈ ಭವಿಷ್ಯವಾಣಿ ಅಷ್ಟು ಸ್ಪಷ್ಟವಾಗಿದ್ದರಿಂದ ಚೈತನ್ಯ ಮಹಾಪ್ರಭುಗಳು ಪ್ರತ್ಯಕ್ಷವಾದಾಗ ಅವರ ಭಕ್ತರು ಅವರನ್ನು ಪುರಾಣಗಳಲ್ಲಿ ವರ್ಣಿಸಲಾದ ಅವತಾರವೆಂದು ಗುರುತಿಸಿದರು. ಪ್ರೀತಿ ಮತ್ತು ಕರುಣೆಯ ಪ್ರಸಾರ. ಚೈತನ್ಯ ಮಹಾಪ್ರಭುಗಳ ಆಗಮನವು ನಿಯಮಗಳು ಅಥವಾ ಕಠಿಣ ಜ್ಞಾನವನ್ನು ಸ್ಥಾಪಿಸಲಲ್ಲ. ಹೀಗೆ ಅಹಂಕಾರವನ್ನು ನಿವಾರಿಸಿ ಪ್ರೀತಿ ಮತ್ತು ಕರುಣೆಯನ್ನು ಹರಡುವುದೇ ಅವರ ಉದ್ದೇಶ. ಜಾತಿ ವ್ಯವಸ್ಥೆಯ ವಿರುದ್ಧ ಕ್ರಾಂತಿ. ಅವರು ಘೋಷಿಸಿದರು, ದೇವರ ನಾಮ ಜಪಿಸುವ ಹಕ್ಕು ಜಾತಿ, ಸಂಪತ್ತು ಅಥವಾ ವಿದ್ಯೆಯ ಮೇಲೆ ಅವಲಂಬಿಸಿಲ್ಲ. ಯಾರೇ ಆಗಲಿ, ಅವರೆಷ್ಟೇ ಪತಿತರಾಗಿದ್ದರೂ ಹರಿನಾಮವನ್ನು ಜಪಿಸುವ ಮೂಲಕ ಮೋಕ್ಷವನ್ನು ಪಡೆಯಬಹುದು. ಇದು ಭವಿಷ್ಯ ಪುರಾಣದ ಸಮಾನತೆಯ ತತ್ವದ ಪರಿಪೂರ್ಣ ನೆರವೇರಿಕೆ. ಸಂಕೀರ್ತನೆ, ಕಲಿಯುಗದ ಯುಗಧರ್ಮ. ಭವಿಷ್ಯ ಪುರಾಣದ ಮಹತ್ವದ ಸಂದೇಶ. ಹರಿನಾಮವೇ ಏಕೈಕ ಮಾರ್ಗ. ಹರಿನಾಮ 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 ಏವ ಕೇವಲಂ, ಕಲೌ ನಾಸ್ತ್ಯೇವ 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 ಗತಿರನ್ಯಥಾ. ಅರ್ಥ: ಕಲಿಯುಗದಲ್ಲಿ ಹರಿನಾಮವನ್ನು ಜಪಿಸುವುದರ ಹೊರತಾಗಿ ಮತ್ತೊಂದು ಮಾರ್ಗವಿಲ್ಲ. ಸಂಕೀರ್ತನೆಯ ಆಧ್ಯಾತ್ಮಿಕ ಶಕ್ತಿ. ಸಂಕೀರ್ತನೆ ಕೇವಲ ಹಾಡು ಅಥವಾ ನೃತ್ಯವಲ್ಲ, ಇದು ಶಕ್ತಿಶಾಲಿ ಆಧ್ಯಾತ್ಮಿಕ ವಿಧಾನ. ಸಾಮೂಹಿಕ ಶಕ್ತಿ. ನೂರಾರು ಜನರು ಒಟ್ಟಾಡಿ ದೇವರ ನಾಮವನ್ನು ಜಪಿಸಿದಾಗ ಅವರ ಶಕ್ತಿಗಳು ಸೇರಿ ಒಂದು ಪ್ರಬಲ ಸಾಮೂಹಿಕ ಪ್ರಾಜ್ಞೆಯನ್ನು ನಿರ್ಮಿಸುತ್ತವೆ. ತಕ್ಷಣ ಪರಿಣಾಮ. ಈ ಸಕಾರಾತ್ಮಕ ಕಂಪನಗಳು ಪರಿಸರ ಮತ್ತು ಮನಸ್ಸಿನ ಮೇಲೆ ತಕ್ಷಣ ಪರಿಣಾಮ ಬೀರಿ ಕರ್ಮ ವಿಪಾಕದ ದುಷ್ಪರಿಣಾಮಗಳನ್ನು ಕಡಿಮೆ ಮಾಡುತ್ತವೆ. ಇತರ ಯೋಗಗಳಿಂದ ಸುಲಭ ಮಾರ್ಗ. ಜ್ಞಾನಯೋಗ, ವರ್ಷಗಳ ಅಧ್ಯಯನ ಮತ್ತು ಧ್ಯಾನ. ಕರ್ಮಯೋಗ, ಶುದ್ಧ ಕ್ರಿಯೆಗಳು. ಭಕ್ತಿಯೋಗ, ಆಳ ಭಾವನೆ. ಆದರೆ ಸಂಕೀರ್ತನೆಗೆ ಬೇಕಾಗಿರುವುದು ಒಂದೇ:
ದೇವರ ನಾಮವನ್ನು ಉಚ್ಚರಿಸುವುದು. ದೈವಿಕ ಹಸ್ತಕ್ಷೇಪ ಮತ್ತು ಮೋಕ್ಷ. ಭವಿಷ್ಯ ಪುರಾಣದ ಪ್ರಕಾರ ಚೈತನ್ಯ ಮಹಾಪ್ರಭುಗಳ ಸಂಕೀರ್ತನೆ ಚಳುವಳಿ ಕರ್ಮ ಬಂಧನಗಳನ್ನು ತಕ್ಷಣವೇ ಕತ್ತರಿಸುವ ಶಕ್ತಿಯನ್ನು ಹೊಂದಿದೆ. ಮೋಕ್ಷದ ಮಾರ್ಗವನ್ನು ಇಷ್ಟು ಸರಳಗೊಳಿಸಲಾಗಿದೆ, ಯಾರೂ ಅದನ್ನು ತಪ್ಪಿಸಿಕೊಳ್ಳದಂತೆ. ಭಾವನಾತ್ಮಕ ಮತ್ತು ದೈಹಿಕ ವಿಮೋಚನೆ. ಸಂಕೀರ್ತನೆಯಲ್ಲಿ ನೃತ್ಯ ಮತ್ತು ಭಾವಪರವಶತೆ ಮುಖ್ಯ ಭಾಗಗಳು. ಇವು ದೈಹಿಕ ಒತ್ತಡವನ್ನು ಕಡಿಮೆ ಮಾಡುತ್ತವೆ, ಮಾನಸಿಕ ಅಡೆತಡೆಗಳನ್ನು ಮುರಿಯುತ್ತವೆ, ನಕಾರಾತ್ಮಕತೆಯನ್ನು ಶುದ್ಧಿ ಮಾಡುತ್ತವೆ. ಹರಿನಾಮದ ಶಬ್ದವು ಮನಸ್ಸು ಮತ್ತು ದೇಹವನ್ನು ಶುದ್ಧಿ ಮಾಡುವ ಶಕ್ತಿಯನ್ನು ಹೊಂದಿದೆ. ಜಾಗತಿಕ ವಿಸ್ತರಣೆ. ಭವಿಷ್ಯವಾಣಿ. ಭವಿಷ್ಯ ಪುರಾಣದ ದೂರದೃಷ್ಟಿ ಇಲ್ಲಿ ಸ್ಪಷ್ಟವಾಗುತ್ತದೆ. ಈ ಚಳುವಳಿ ಕೇವಲ ಭಾರತಕ್ಕೆ ಸೀಮಿತವಾಗುವುದಿಲ್ಲ, ಇದು ಇಡೀ ಜಗತ್ತಿನ ಪ್ರತಿಯೊಂದು ಊರು ಮತ್ತು ನಗರಕ್ಕೆ ಹರಡುತ್ತದೆ. ಆ ಸಮಯದಲ್ಲಿ ಜಗತ್ತಿನ ಬಗ್ಗೆ ಹೆಚ್ಚಿನ ಅರಿವು ಇಲ್ಲದಿದ್ದರೂ ಈ ಭವಿಷ್ಯವಾಣಿ ವಿಶ್ವವ್ಯಾಪಿ ಧರ್ಮದ ಪ್ರಸಾರವನ್ನು ಸೂಚಿಸಿದೆ.